ಪ್ರಣಾಮ ಆಚಾರ್ಯಜಿ. ನಾವು ಈ ಶರೀರವಲ್ಲ, ನಾವು ಚೇತನ. ಇದಕ್ಕೆ ಆಧಾರವೇನು? ಸರಿ, ನಾವೀಗ ಹೊಸ ಪ್ರಯೋಗವೊಂದನ್ನು ಮಾಡಿ ನೋಡೋಣ, ಸರಿನಾ? ಇವಾಗ ನಿನ್ನ ದೇಹದ ಯಾವ ಭಾಗದಲ್ಲಿ ನೋವು ಇದೆ? ಸರಿ, ಬೆನ್ನಿನಲ್ಲಿ ನೋವು ಇದೆ. ಇನ್ನು ಉಳಿದ ಅಂಗಗಳು ಬಗ್ಗೆ ಯಾಕೆ ನೆನಪಾಗ್ತಿಲ್ಲ? ನೀನು ಶರೀರವೇ ಆಗಿದ್ದರೆ ನಿನಗೆ ಎಲ್ಲ ಅಂಗಗಳ ಅನುಭವ ಒಂದೇ ಸಮಯದಲ್ಲಿ ಆಗಬೇಕು ಅಲ್ವಾ? ಆದರೆ ನಿನಗೆ ಯಾಕೆ ಕೇವಲ ಬೆನ್ನಿನ ಅನುಭವ ಮಾತ್ರ ಆಗ್ತಿದೆ? ಬೆನ್ನಿನಲ್ಲಿ ನೋವು ಇದೆ ಅಂತ ಹೇಳ್ಬೇಡ. ನಾನು ಹೇಳ್ತೀನಿ, ಬೆನ್ನಿನಲ್ಲಿ ಅರಿವು ಇದೆ. ನಿನ್ನ ಅರಿವು ಹೋಗಿ ಬೆನ್ನಿಗೆ ಅಂಟಿಕೊಂಡಿದೆಯಾದ್ದರಿಂದಲೇ ನಿನಗೆ ಬೆನ್ನು ನೋವಿನ ಅನುಭವ ಆಗ್ತಿದೆ. ಹಾಗಾದ್ರೆ ಮೊದಲು ಶರೀರ ಬರುತ್ತಾ ಅಥವಾ ಅರಿವು ಬರುತ್ತಾ? ನಿನಗೆ ಶರೀರದ ಅನುಭವ ಆಗ್ತಿರೋದು ಅರಿವಿನಿಂದ ಅಲ್ವಾ? ಅದೆಷ್ಟೋ ಯುವಕರ ದೇಹ ತುಂಬಾ ಬಲಿಷ್ಠವಾಗಿರುತ್ತೆ, ಗಟ್ಟಿ ದೇಹ ಆಕರ್ಷಕ ರೂಪ. ಆದರೂ ಎಷ್ಟೋ ಜನ ಕೆಲವೊಮ್ಮೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ? ಶರೀರ ಚೆನ್ನಾಗಿತ್ತು, ಏನು ಕೆತ್ತಿತ್ತು? ಅರಿವು. ಹಾಗಾದ್ರೆ ನಿನ್ನ ಮೊದಲ ಸಂಬಂಧ ಯಾರೊಂದಿಗೆ ಇರಬೇಕು? ದೇಹದ ಜೊತೆನಾ ಅಥವಾ ಅರಿವಿನ ಜೊತೆನಾ? ಒಂದಿಷ್ಟು ಯೋಚನೆ ಮಾಡು. ನೀನು ಶರೀರದಿಂದ ಸಂಬಂಧ ಹೊಂದಿದ್ದರೆ, ಇಷ್ಟು ಸುಂದರವಾದ ದೇಹ ಇದ್ದು ಆತ್ಮಹತ್ಯೆ ಯಾಕೆ ಮಾಡ್ತೀಯ? ಆದ್ರೆ ಒಳ್ಳೆಯ ಅರಿವಾಗಿದ್ರೆ ಜೀವನ ಮುಗಿಸಬೇಕೆಂಬ ಆಸೆಯೇ ಬರೋದಿಲ್ಲ. ಹೀಗಾಗಿ ಹೇಳು, ನೀನು ಮೊದಲು ಏನು, ಅರಿವ ಅಥವಾ ಶರೀರನಾ? ನೀನು ಏನು, ಅರಿವು? ಇದೇ ಪ್ರಶ್ನೆಯ ಪ್ರತಿದಿನವೂ ಕೇಳಿಕೊಳ್ಳಬೇಕು.